ನೋಡಿ, ಪೂರ್ವ ಯೋಜನೆ ಇಲ್ಲದೆ ಈ ಥರ ಕೇವಲ ರಾಜಕೀಯ ಲಾಭಕ್ಕಾಗಿ ಮತಕ್ಕಾಗಿ ಮಾಡಿರುವಂಥ ಯೋಜನೆ ಜನರಿಗೆ, ತಾಯಂದಿರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಯೋಜನೆ. ಯಾವತ್ತೂ ಕೂಡ ತಿಂಗಳು ಬಂದಿಲ್ಲ. ಮಂತ್ರಿಗಳ ಸಂಬಳ ಅಂತ ಕೇಳ್ತಾರೆ. ಇದು ಗೌರವಧನ. ನೀವು ತಿಂಗಳು ಗೌರವಧನ ಕೊಡಲ್ಲ ಅಂದರೆ ಅವ್ರು ಗೌರವ ಕೊಟ್ಟಿಲ್ಲ ಅಂತ. ಹೆಣ್ಮಕ್ಕಳಿಗೆ ಗೌರವವನ್ನು ಕೊಡೋದರಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ, ಗೌರವ ಕೊಟ್ಟಿಲ್ಲ. ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿದೆ, ದಿವಾಳಿಯಾಗಿದೆ. ಮುಖ್ಯಮಂತ್ರಿಗಳು ಬಂಡತನದಿಂದ ಒಪ್ಕೊಳ್ತಾ ಇಲ್ಲ. ಇದು ಕೇವಲ ಗ್ಯಾರಂಟಿಗಂತಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಹಣ ಇಲ್ಲ. ಯಾವುದಾದ್ರೂ ಸಾಲದ ರೂಪದಲ್ಲಿ ನಬಾರ್ಡು, ವರ್ಲ್ಡ್ ಬ್ಯಾಂಕು ಯಾವ ಸಾಲದ ಯೋಜನೆಗಳಷ್ಟು ಬಿಟ್ಟರೆ ರಾಜ್ಯ ಸರ್ಕಾರದ ತನ್ನ ಒಂದು ಟ್ರೆಜರಿಯಿಂದ, ತನ್ನ ಅನುದಾನದಿಂದ ಯಾವ ಯೋಜನೆಗಳು ಕೂಡ ಕೊಟ್ಟಿಲ್ಲ. ಕುಡಿಯೋ ನೀರಿನ ಯೋಜನೆಗೆ ಹಣ ಕೊಡದೆ ಇವತ್ತು ಕುಂಠಿತ ಆಗಿದೆ. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಜನರನ್ನು ಸಂಕಷ್ಟದಲ್ಲಿ ನೂಗ್ತಾ ಇದೆ. ಒಂದು ಕಡೆ ಯಾವುದೇ ವ್ಯವಸ್ಥೆ ಇಲ್ಲ, ಯೋಜನೆಗಳು ಪೂರ್ತಿ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲ ಜನಸಾಮಾನ್ಯರ ಬಳಕೆ ಮಾಡೋ ಎಲ್ಲ ವಸ್ತುಗಳು ದರ ಏರಿಸಿದ್ದಾರೆ. ಹಾಲಿನಿಂದ ಆಲ್ಕೋಹಾಲು, ಮೋಟ್ರ್ ವೆಹಿಕಲ್ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ, ಅಲ್ಲದೆ ಇನ್ನು ನಮ್ಮ ಟ್ರಾನ್ಸ್ಪೋರ್ಟೇಷನ್ನು, ಬಸ್ಸಿನ ದರ, ಮೆಟ್ರೋ, ದಿನ ಬಳಕೆ ಮಾಡುವಂಥ ಎಲ್ಲ ವಸ್ತುಗಳನ್ನು ಒಂದು ಕಡೆ ದುಬಾರಿ ಮಾಡಿ ಜನರಿಂದ ಅತಿ ಹೆಚ್ಚು ತೆರಿಗೆಯನ್ನು ಪಡ್ಕೊಂಡು ಅದನ್ನೇ ಗ್ಯಾರಂಟಿ ರೂಪದಲ್ಲಿ ಕೊಡುವಂಥ ಹುನ್ನಾರ ಇದೆ. ಅದರಿಂದ ವಿಫಲವಾಗಿದೆ. ಕಾಂಗ್ರೆಸ್ಸಿಗೆ ಜನರ ಬಳಿಗೆ ಹೋಗುವಂಥ ನೈತಿಕ ಹಕ್ಕನ್ನು ದಿನ ಕಳ್ಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.